ನಾವೆಲ್ಲರೂ ಕೂಡಿ ಮಾಡಿದಂತಹ ಇದೊಂದು ಕಾರ್ಯ ಇದು ಬಹಳ ಮಹತ್ವಪೂರ್ಣವಾದ ಕಾರ್ಯ. ಇದು ಬಂತನಾಥಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲಿ ಬಂದು ಒಂದು ಕೋಟಿ ಜಪ ಮಾಡಿದ್ದು ಮತ್ತೊಮ್ಮೆ ಇದು ಮರುಕಳಿಸಿ ಬಂದರೆ ಅಂದಾಗ ಅದು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಪುಣ್ಯ. ಇಲ್ಲಿ ಮುಖ್ಯವಾಗಿರೋದು ಜಗತ್ತಿಗೆ ಮರನೇ ದೇವಪ್ಪ ಮನಶಕ್ತಿ. ನಾವು ಏನು ಮಾಡಬೇಕಾದ್ರೆ ಮನಶಕ್ತಿಯಿಂದ ಮಾಡಬೇಕಾಗಿದ್ದೆ. ಮನಸ್ಸು ಒತ್ತಟೆ ನಾವು ಒತ್ತಟೆ ಅಲ್ಲ. ಅದಕ್ಕಾಗಿ ಮನಶಕ್ತಿ, ಬುದ್ಧಿಶಕ್ತಿ, ಆತ್ಮಶಕ್ತಿ ಅಂತ 3 ಶಕ್ತಿಗಳು. ಆ 3 ಶಕ್ತಿಗಳು ಬಂದು ಕೂಡಿದರೆ ಅದೇ ಆತ್ಮಜ್ಞಾನ. ಅದನ್ನು ಸಾಧಿಸಬೇಕಂತ ಇದನ್ನು ಕಾರ್ಯಗಳಿದ್ದೇವೆ. ಅದು ನಮಗಷ್ಟೇ ಸಿಗ್ತದೆ, ನಿಮಗೆ ಸಿಗುವುದಂತಿಲ್ಲ. ಅದು ಮನುಷ್ಯರಾಗಿ ಹುಟ್ಟಿದವ ಎಲ್ಲರಿಗೂ ಬರ್ತದೆ. ಓಂಕಾರ ಪ್ರತಿಯೊಬ್ಬರಿಗೆ ಪಠನ ಮಾಡುವ ಅಧಿಕಾರ ಮತ್ತು ಪ್ರತಿಯೊಬ್ಬರಿಗೂ ಆ ಶಕ್ತಿ ಬರ್ತದೆ. ಅದಕ್ಕಾಗಿ ದಯಮಾಡಿ ಇದು ಅವರೇ ಪಠನ ಮಾಡಬೇಕು, ನಾವು ಮಾಡಲಿಕ್ಕೆ ಬರಬೇಕು ಅಂತ ಇದು ನಲ್ಕೋದು ಬಂದಾಗ ಹಿಂಗಾಗಿ ಅದರ ಶಕ್ತಿ ಯಾರೂ ಪಡೆದಿಲ್ಲ. ಅದನ್ನೀಗ ಪಬ್ಲಿಕ್ ಮಾಡ್ಯಾರ. ನಿಜಗುಣರಾಗಲಿ, ಸಿದ್ಧಾರ್ಥ ಸ್ವಾಮಿಗಳಾಗಲಿ, ಬಸವಣ್ಣವರಾಗಲಿ ಅದನ್ನು ಪಬ್ಲಿಕ್ ತಂದಾಗ ಈಗ ನಿಮಗೆಲ್ಲ ಅನುಭವ ಆಗತ್ತದ. ಇದರೊಳಗೆ ನೀವು ಪುನೀತರಾಗಲಿ, ಇದರ ಮಂತ್ರ ಪಠನ ಮಾಡಿ ಅಂತ ಹೇಳಿ. ಅದು ಹೆಂಗಂದ್ರೆ ಆಲದ ಬೀಜ ಎಷ್ಟು ಸೂಕ್ಷ್ಮ ಇರ್ತದೆ, ಅದ್ರ ಗಿಡ ಎಂಥದ್ದು ಬಿಡ್ತದೆ, ಹಂಗೆ ಅದರೊಳಗೆ ಶಕ್ತಿ ಅದ. ಅದನ್ನು ನಂಬಿ ಅಂತ ಹೇಳ. ಅದಕ್ಕಾಗಿ ಈ ಮಹಾಮಂತ್ರಗಳ ಪಠನ ಮಾಡೋದ್ರಿಂದ ಎಲ್ಲರೂ ಕೂಡಿ ಮಾಡೋದ್ರಿಂದ ಇದು ದೊಡ್ಡ ಶಕ್ತಿ ಆಗಿಬಿಡ್ತದೆ. ಅದಕ್ಕೆ ಶಬ್ದ ಇರೋದು ಆಕಾಶದೊಳಗೆ. ಆಕಾಶಕ್ಕೆ ಈ ಶಬ್ದಕ್ಕೆ ಹೊಂದಾಣಿಕೆ ಆಗ್ತದೆ. ಅದು ಜಗತ್ತು ಮತ್ತು ಸೃಷ್ಟಿಸ್ತದೆ. ಅದಕ್ಕಾಗಿ ಭಾಳ ಜನ ಕೂಡಿ ಮಾಡೋದ್ರಿಂದ ಅದಕ್ಕೆ ಶಕ್ತಿ ಭಾಳ ಅನ್ನೋದಕ್ಕಾಗಿನ ಈ ಜಪಯಜ್ಞದಿಂದ ಯಾವ ಥರದ ಭಾವನೆಗಳು ಬರೋದಿಲ್ಲ, ಯಾವ ಜಾತಿ ವಿಚಾರ ಬರೋದಿಲ್ಲ, ಎಲ್ಲರೂ ಕೂಡಿ ಜಪ ಮಾಡ್ತಾರೆ. ಅದಕ್ಕಾಗಿ ಏನದಂದ್ರೆ ಇದು ಸಾಮೂಹಿಕ ಜಪ ಅಂದ್ರೆ ಸರ್ವಶ್ರೇಷ್ಠ ಅಂತೇಳಿ ಎಲ್ಲ ವ್ಯಕ್ತಿಗಳಲ್ಲಿ ನಾನು ಜಪಯಜ್ಞ ಅಂತ ತಿಳ್ಕೊಂಡು ಶ್ರೀಕೃಷ್ಣ ಬೋಧ ಮಾಡಿ ಅದೇ ಪ್ರಕಾರವಾಗಿ ಈ ಜಪಯಜ್ಞ ಅನ್ನೋದು ಇಲ್ಲಿ ಆಯಿತು ಅಂದ್ರೆ ನಿಮ್ಮೆಲ್ಲರಿಗೂ ಒಂದು ಹೊಸ ಶಕ್ತಿ ಬರ್ತದೆ. ಅದರಿಂದ ನೀವು ಕೀರ್ತಿದಾಯಕರಾಗ್ತದೆ ತಿಳ್ಕೊಂಡ್ರೆ ನನ್ನ